ಪೆನುಗೊಂಡ ಫೋರ್ಟು ಎಲ್ಲಿದೆಯಪ್ಪ? ಓ, ಸ್ಟಾರ್ಟ್ ಆಯಿತು ಇಲ್ಲಿಂದನೇ. ಹಾಂ ಹಾಂ ನೀನು ಇಲ್ಲಿ ಎಷ್ಟು ಒಂಥರ ಈ ಪ್ಲೇಸ್ಗಳು ನೋಡಿ ಪೆನ್ಗೊಂಡ ಟೆಂಪಲ್ಸ್. ಸೊ ನೀನು ಪೆನ್ಗೊಂಡದಲ್ಲಿ ಎಲ್ಲಿ ಆಗಿದ್ರು ಅಟ್ಲೀಸ್ಟ್ ಏನಾದ್ರು ಒಂದು ಚಿಕ್ಕ ತಂಬಗೆ ಆ ಥರ ನಿಧಿ ಸಿಗುತ್ತೆ. ಸೊ ದೇರ್ ಆರ್ ಮೆನಿ ಅಟೆಂಪ್ಟ್ಸ್ ಟು ಡಿಗ್ ದಿಸ್ ಅಂಡ್ ಕಲ್ಯಾಣಿ ಅಲ್ಲ, ನಿಧಿ ಇರುತ್ತೆ ಅಂದ್ಬಿಟ್ಟು ಎಲ್ಲ ಅಗದ್ಬಿಟ್ಟಿರ್ತಾರೆ. ಎಲ್ಲ ದೇವ್ರುಗಳಿತ್ತು, ಎಲ್ಲ ತಗೊಂಡೊಟ್ಟೋಗಿರ್ತಾರೆ. ನೀವು ಹುಷಾರು, ನಮ್ಗೆ ಭಯ ಆಗಿಲ್ಲ. ಜಯ ಆಂಜನೇಯ. ಎಲ್ರಿಗೂ ನಮಸ್ಕಾರ. ಹೊಸ ಬ್ಲಾಗ್ಗೆ ಸ್ವಾಗತ. ಇವತ್ತು ನಾನು, ನನ್ನ ಕಸಿನ್ಸು ಮತ್ತು ನನ್ನ ಕಸಿನ್ಸ್ ಫ್ರೆಂಡ್ಸು ಎಲ್ಲರೂ ರೈಡ್ ಹೋಗೋಣ ಅಂತ ತುಂಬ ದಿನ ಅನ್ಕೊತಾ ಇದ್ವಿ. ಆದರೆ ಇವತ್ತು ಕಾಲ ಕೂಡಿ ಬಂದಿದೆ ಹೋಗೋಕ್ಕೆ. ಸೊ ಇವಾಗ ನಾನು, ನನ್ನ ಕಸಿನ್ಸು ಮತ್ತು ಅವ್ರ ಫ್ರೆಂಡ್ಸ್ ಎಲ್ಲರೂ ಪೆನುಗೊಂಡ ಫೋರ್ಟ್ಗೆ ಹೋಗೋಣ ಅಂತ ಇದ್ದೀವಿ. ಸೊ ಬೆಂಗಳೂರಿಂದ ಪೆನುಗೊಂಡ ಫೋರ್ಟು 150 ಕಿಲೋಮೀಟರ್ ಆಗುತ್ತೆ. ನಾನಿವಾಗ ಮನೆಯಿಂದ ಹೊರಟಿದ್ದೀನಿ. ಮಾಲ್ ಆಫ್ ಏಷ್ಯಾ ಹತ್ರ ಮೀಟಿಂಗ್ ಪಾಯಿಂಟ್ ಅಂತ ಹೇಳಿದ್ದಾರೆ. ಸೊ ಇವಾಗ ಆ ಕಡೆ ಹೋಗ್ತಾ ಇದ್ದೀನಿ. ಜನ ತುಂಬ ಇದ್ದಾರೆ, ಎಂಜಾಯ್ ಮಾಡ್ಬೋದು. ಒಳ್ಳೆ ರೈಡ್ ಆಗುತ್ತೆ ಇವತ್ತಂತೂ, ಖುಷಿ ಆಗ್ತಿದೆ. ತುಂಬ ದಿನದಿಂದ ಇರೋ ಪ್ಲ್ಯಾನು ಇವಾಗ ಸಕ್ಸಸ್ ಆಗಿರೋದಕ್ಕೆ. ಹಾಗಾಗಿ ಬೆಳಗ್ಗೆ 5:45, ಇವಾಗ 6 ಗಂಟೆ ಆಗ್ತಾಯಿದೆ. ಸೊ ಇವಾಗ ಇದರಿಂದ ಬೇಗ ರೀಚ್ ಆಗಬೇಕು. 6:15 ಇರೋಣ ಅಂತ ಹೇಳಿದ್ದಾರೆ. ನಾನು ಇನ್ನೂ ಇಲ್ಲೇ ಇದ್ದೀನಿ, ಬೇಗ ರೀಚ್ ಆಗಬೇಕು. ಇಲ್ಲ ಅಂದರೆ ಅಷ್ಟೇ, ಮೇಲೆ ಫೈರ್ ಮಾಡಿಬಿಡ್ತಾರೆ ನಂಗಲ್ಲೇ. ಸೊ ಇವಾಗ ಮಾಲ್ ಆಫ್ ಏಷ್ಯಾ ಕಡೆ ಹೋಗ್ತಾ ಇದ್ದೀವಿ. ಎಲ್ಲರೂ ಮಾಲ್ ಆಫ್ ಏಷ್ಯಾ ಹತ್ರ ವೆಯ್ಟ್ ಮಾಡ್ತಿದ್ದಾರೆ. ಎಲ್ಲರೂ ಇಲ್ಲಿ ಕಾಯ್ತಿದ್ದಾರೆ. ಸೊ ಎಲ್ರಿಗೂ ಹೋಗಿ ಫಸ್ಟ್ ಪರಿಚಯ ಮಾಡ್ಕೊಳ್ಳೋಣ. ಹಾಯ್ ಬ್ರೋ, ಸುಹಾಸ್. ಹಾಂ, ಹಾಯ್ ಬ್ರೋ, ಸುಹಾಸ್. Hi bro, Vicky. Hi. That's why I was looking safe. Suhas. Hi, Anil. Suhas. Anil. So your village police. Okay. Hi. Hi.
start. ಹಾಂ Now we go directly to the airport front. So already I've sent the location. Just forward any one. No, it's on the highway itself. It comes to the right side. It's Samara Village. It comes after Bagepalli. So how many kilometers? It's around, I think, 90-100 kilometers. ಇಲ್ಲ 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 80 ಅಷ್ಟೊಂದಿಲ್ಲ kilometer? 80 80 kilometers. Bagepalli. Just remember Bagepalli. Breakfast one day 80 kilometers. It's 6:30 alva. So I think 1.5 hour. 1.5 hours easy. ಸೊ ಎಲ್ಲ ಮೀಟಿಂಗ್ ಆಯ್ತು. ಇವಾಗ ನೆಕ್ಸ್ಟು ಬಾಗೇಪಲ್ಲಿ ಹತ್ರ ಬ್ರೇಕ್ಫಾಸ್ಟ್ಗೆ ನಿಲ್ಸೋಣ ಅಂತ ಹೇಳ್ತಿದ್ದಾರೆ. ಸೊ ಇವಾಗ ಬಾಗೇಪಲ್ಲಿಗೆ ಹೋಗ್ಬೇಕು. This is a special edition. ನೋ ನ್ಯೂ ಮಾಡೆಲ್ New model. ಹಿಮಾಲಯನ್. ಯಾ, ದಟ್ ಈಸ್ ಓಲ್ಡ್ ಮಾಡೆಲ್. I saw the colors and all that, so I thought maybe Royal Enfield just had the 75. Yes. It was 75 or 100 something, so I thought maybe they made a special edition. ನೋ ದಿಸ್ ಇಸ್ ಅ ನ್ಯೂ ಮಾಡೆಲ್ 450cc. Yes, yes. Exactly just like this. ಹಾಂ ಯಾ ಬಾಗೇಪಲ್ಲಿಗೆ ಹೋಗಬೇಕು. ಬಾಗೇಪಲ್ಲಿಯಲ್ಲಿ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಅಲ್ಲಿಂದ ಸೀದಾ ಎಲ್ಗೊಂಡಾಗ ಹಾಂ I think they call. ಈಗ ಆ ಕಡೆ ಹೋದರೆ ಯಲಹಂಕ ಒಳಗಡೆ ಹೊರಟೋಗ್ತೀವಿ. ಈಗ ಈ ಕಡೆ ಹೋಗ್ಬೇಕು ಹೈವೇಲಿ. ಹಾಂ ನಿಲ್ಸೋದಾ? ಮುಂದೆ ಹೋಗಿ ನಿಂತಿರೋಣ, ಪೆಟ್ರೋಲ್ ಹಾಕ್ಸ್ಬೇಕು. ಹೌದಾ, ಸರಿ. ವಿಕ್ಕಿ ಎಲ್ಲ ಫ್ಯೂಯಲ್ ಹಾಕ್ಸ್ತಿದ್ದಾರೆ ಅವರು. ಸೊ ನಾವು ವೆಯ್ಟ್ ಮಾಡೋಣ ಸ್ವಲ್ಪ ಹೊತ್ತಿಲ್ಲಿ. ಫ್ಯೂಯಲ್ ಹಾಕ್ಸ್ಕೊಂಡಿದ್ದಾರೆ ಸೀದಾ. ಫಾಗ್ ನೋಡಿ ಎಷ್ಟು ಚೆನ್ನಾಗಿದೆ, ಸಖತ್ತಾಗಿದೆ ವ್ಯೂ. ಟೈಮು 6:30. ನೋಡೋಣ, ಏನು 1 ಅವರಿಗೆ ರೀಚ್ ಆಗೋಗ್ತೀವಿ. ಚಿಕ್ಕಬಳ್ಳಾಪುರ 1 ಅವರು, ಚಿಕ್ಕಬಳ್ಳಾಪುರದಿಂದ ಬಾಗೇಪಲ್ಲಿ ಒಂದು 15-20 ಮಿನಿಟ್ಸು. ಹೊರಡೋಣ. ಸೊ ಇವಾಗ ಬಾಗೇಪಲ್ಲಿಗೆ ರೀಚ್ ಆಗಿದ್ದೀವಿ. ಸಮರಾಸ್ ವೆಜ್ ರೆಸ್ಟೋರೆಂಟಿಗೆ ಬಂದಿದ್ದೀವಿ. ಸೊ ಇಲ್ಲಿ ತಿಂಡಿ ತಿಂದ್ಕೊಂಡು ಸೀದಾ ಪೆನ್ಗೊಂಡ ಫೋರ್ಟ್ಗೆ ಹೋಗೋಣ. ಬನ್ನಿ ಹೋಗಿ ತಿಂಡಿ ತಿನ್ಕೊಂಬರೋಣ.
ಪನಗೊಂಡ ಫೋರ್ಟು ಎಲ್ಲಿದೆಯಪ್ಪ? ಓ, ಸ್ಟಾರ್ಟ್ ಆಯಿತು ಇಲ್ಲಿಂದನೇ. ಸಕ್ಕತ್ತಾಗಿ ಮಾಡಿದ್ದಾರೆ ರೋಡು. ನೈಸ್ ಕರ್ವ್. Wow. Nice, nice. Wow, man. Right side. Where are they?
ಈಗ ಎಲ್ಲಿ ಇಲ್ಲಿಂದನಾ? ಹಾಂ ಹೋಗ್ಬೋದು ಆರಾಮಾಗೆ. ಎಲ್ಲಿ ಸಕ್ಕತ್ತಾಗಿತ್ತು. ನಾನು ಫುಲ್ ಕರ್ವಿಂಗ್ ಬೆಂಡ್ ಮಾಡ್ಕೊಂಡ್ ಬಂದೆ. ಈಗ ನಾನು ಅಷ್ಟೇ ಅಲ್ಲಿ ನೋಡ್ದೆ ಗೊತ್ತಾಯ್ತು, ಒಂದು ಕರು ತೆಗ್ದೆ, ಹೆಲ್ಮೆಟ್ ಇಟ್ಕೊಂಡ್ರೆ ಐಕಿಲ್ಲ ಅಂತ ಹೇಳ್ಬಿಟ್ಟು ಹಾಕ ಬಂದೆ. ಎಷ್ಟು ಜನ ಬಂದಿದ್ದಾರೆ ನೋಡು. ಅಲ್ಲಿ ನೋಡಿ ಹಳೇ ಮಂಟಪಾಗಳಿದೆ, ಅಲ್ಲಿ ಹಳೇ ಮಂಟಪಾಗಳು. ಹಾಂ 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 ಇಲ್ಲಿ ಎಷ್ಟು ಒಂಥರ ಈ ಪ್ಲೇಸ್ಗಳು ನೋಡಿ. ಸೊ ನೀವು ಪೆನ್ಗೊಂಡಲ್ಲಿ ಎಲ್ಲಿ ಅಗದ್ರೂ ಅಟ್ಲೀಸ್ಟ್ ಏನಾದ್ರು ಒಂದು ಚಿಕ್ಕ ತಂಬಗೆ ಆ ಥರ ನಿಧಿ ಸಿಗುತ್ತೆ. ಸೊ ದೇ ವರ್ ಮೆನಿ ಅಟೆಂಪ್ಟ್ಸ್ ಟು ಡಿಗ್ ದಿಸ್ ಅಂಡ್ ಅಲ್ಲೂ ಏನೋ ಇದೆ. ಗುಡಿಗಳಿದೆ, ಬರೀ ಟೆಂಪಲ್ಸ್. ಈ ಬೆಟ್ಟ ಪೂರ್ತಿ ಟೆಂಪಲ್ಸ್. ಟೆಂಪಲ್ ಅದು ಫುಲ್ ಟೆಂಪಲ್. ಈ ಬೆಟ್ಟ ಪೂರ್ತಿ ಟೆಂಪಲ್. ಎಷ್ಟೋ ಸಾವಿರ ನಮ್ಮ ಕರ್ನಾಟಕ ದಾಟಿದ ತಕ್ಷಣ ಬರನಾಡಿ ಎಲ್ಲ ಬರಾಬರ್ ಗ್ರೀನೇ ಇಲ್ಲ ಎಲ್ಲೂ. ಸಕ್ಕತ್ತಾಗಿದೆ ಜಾಗ. ಎಷ್ಟೊಂದು ಜನ ಬಂದಿದ್ದಾರೆ ನೋಡಿ. ನಮ್ಮದೇ 8 ಗಾಡಿಗಳಿದೆ. Yeah. Bro, can you get into another bike? Okay. Yeah. No issue. In off-road, you will not be comfortable in my bike. I will. Where? Wait, this one? ये वाला? ಇಲ್ಲ, ಕಲ್ಲಡ್ಡ ಇಟ್ಟಿದ್ದಾರೆ. ವಿಕಿ ಕಲ್ಲಡ್ಡ ಇದೆ. ಹ್ಞೂ ಎಗರಿಸ್ಬೇಕು. ಅಲ್ಲಿ ಆ ಗ್ಯಾಪಲ್ಲಿ ಆಗಲ್ಲ. ಹಾಂ ಏನಿಲ್ಲ ಇಲ್ಲಿ ಹೋದ್ರೆ ಇಲ್ಲಿ ಹೋಗ್ಬೋದು. ಇಲ್ಲ ಆಗಲ್ಲ. ಅಲ್ಲ ಇಲ್ಲಿ ಕೆರೆ ಇದೆ, ಅಲ್ಲೆಲ್ಲೋ ಕೆರೆ ಇದೆ, ಸಕ್ಕತ್ತಾಗಿದೆ ಕೆರೆ. ಅಲ್ಲಿ ಹೋಗ್ಬೋದು. ಅದೇ ಬೇಕು. Is there a road or no? No. Bhima is ready for off-road. ತುಂಬ ಗಾಡಿಗಳು ಬಂದಿದೆ. ಎಲ್ಲ ಫೋಟೋಶೂಟು ಎಲ್ಲ ಮಾಡ್ತಾರೆ. ಯಾಕಂದರೆ ಇಲ್ಲಿ ಗಾಡಿ ನಿಲ್ಲಿಸಿ ತೆಗೆದ್ರೆ ಹಿಂದೆ ಆ ಮಂಟಪ ಬರುತ್ತಲ್ಲ, ಸಕ್ಕತ್ತಾಗಿ ಬರುತ್ತೆ ಫೋಟೋಗಳು. ತುಂಬ ಚೆನ್ನಾಗಿದೆ. ಆಫ್ ರೋಡಿಂಗ್ ಮಾಡೋಣ ಅಂತ ಅಂದ್ಕೊಂಡೆ. ಇಲ್ಲಿ ನೋಡ್ರೆ ಕಳ್ಳುಗಳಾಗ್ಬಿಟ್ಟಿದ್ದಾರೆ ಹೋಗ್ದಿರೋದಕ್ಕೆ. ಫುಲ್ ಕ್ರಷಿಂಗು ಮಿಷಿನ್ಗಳು ಎಲ್ಲ, ಬಂಡೆಗಳು ಹೊಡೆದಾಕೋದು, ಹೋಗೋದು. ಅಲ್ಲಿ ವರ್ಕ್ ನಡೀತಾ ಇದೆ ನೋಡ್ರಪ್ಪ. ಕಲ್ಯಾಣಿ ಇದನ್ನ ಗ್ರಾಸ್ ಅನ್ಕೊಂಡು ಯಾರಾದರೂ ಇಳಿದ್ರೆ ಮತ್ತೆ ವಾಪಸ್ ಮೇಲೆ ಬರಲ್ಲ. ಹ್ಞೂ ಆದರೂ ಪ್ಲಾಸ್ಟಿಕ್ಗಳು ನೋಡಿ ಎಷ್ಟು ಬಾಟ್ಲುಗಳಿದೆ ಅಲ್ಲಿ. ಹ್ಞೂ ಅಲ್ಲೋಗಿ ಅಲ್ಲ, ಈ ನೀರನ್ನು ಏನು ಡಿಸ್ಟರ್ಬ್ ಮಾಡ್ತೀರಾ ಅಲ್ಲೋಗಿ ಕೂತ್ಕೋಬೇಕು. ಯಾರು ಇಳ್ದಿದ್ದಾರೆ ಅನ್ಸುತ್ತೆ ಅಲ್ಲಿಂದ. ಅದಕ್ಕೆ ಅಲ್ಲಿ ಮಾತ್ರ ನೀರು ಇದಾಗಿದೆ.
ಇಲ್ಲೊಂದಿದೆ, ಎಲ್ಲ ಕೋಟೆಗಳಿದೆಲ್ಲ ಎಲ್ಲ ಬೀಳ್ಸಾಕಿದ್ದಾರೆ, ಏನಾದರೂ ನಿಧಿ ಇರುತ್ತೆ ಅಂದ್ಬಿಟ್ಟು. ಇಲ್ಲಿ ಹೋಗ್ಬೋದಾ? ಹೋಗ್ಬೋದು, ಅಲ್ಲೆಲ್ಲ ಹೋಗ್ತಿದ್ದಾರೆ. ಸರಿ ಬನ್ನಿ, ಸ್ಟೆಪ್ಸ್ ಇದೆ, ಮೇಲೆ ಹತ್ತೋಣ. ಪೆನಗೊಂಡ ಪೂರ್ತಿ, ಪೆನಗೊಂಡನೋ ಕೊಂಡ ಅಂದರೆ ಬೆಟ್ಟ ತೆಲುಗಲ್ಲಿ. ಓಹೋ, ಇಲ್ಲಿ ನೋಡಿ, ಹಂಟಿಂಗ್ ಸ್ಪಾಟ್ಸ್. ಇಲ್ಲೊಂದಿದೆ, ಇಲ್ಲಿದೆ. ಅಲ್ಲ, ನಿಧಿ ಇರುತ್ತೆ ಅಂದ್ಬಿಟ್ಟು ಎಲ್ಲ ಅಗದ್ಬಿಟ್ಟಿರ್ತಾರೆ. ಎಲ್ಲ ದೇವ್ರುಗಳಿತ್ತು, ಎಲ್ಲ ತಗೊಂಡು ಹೊಟ್ಟೋಗಿರ್ತಾರೆ. ಟ್ರೆಜರ್ ಹಂಟ್. ನೀವು ಹುಷಾರು, ನಮ್ಗೆ ಯಾರು ಭಯ ಆಗಿಲ್ಲ. ವಿನಯ್, ರೆಕಾರ್ಡ್ ಆಗಿದೆ. ಕಾರ್ತಿಕೇಯ ಫಿಲಮಲ್ಲಿ ಪುಸ್ ಅಂತ ಹಾವು ಬಂದ್ಬಿಡುತ್ತಲ್ಲ ಮೇಲಿಂದ. ನೋಡಿ, ಇಲ್ಲೆಲ್ಲ ಎಷ್ಟು ಚೆನ್ನಾಗಿರುತ್ತೆ ದೇವಸ್ಥಾನಗಳು. ಬರ್ತಾರೆ, ನಿಧಿ ಇದೆ ಅಂದ್ಬಿಟ್ಟು ಎಲ್ಲ ಅಗದು ಬಿಡ್ತಾರೆ, ಅವ್ರಿಗೇನೂ ಸಿಗಲ್ಲ. ವಿಗ್ರಹ ಇರುತ್ತೆ, ವಿಗ್ರಹನೂ ಎಲ್ಲೋ ಬಿಸಾಕ್ಬಿಟ್ಟು ಹಾಗೆ ಹೊರಟೋಗ್ತಾರೆ. ಇದು ಯಾವುದೋ ದೇವ್ರು ಇದು. ಹ್ಞೂ, ಇಲ್ಲಿ ನೋಡಿ, ದೇವ್ರ ವಿಗ್ರಹನ ಹೆಂಗೆ ಮಾಡಾಕಿದ್ದಾರೆ. ಇಲ್ಲ, ಹ್ಞೂ, ಸಿಮೆಂಟದು. ಇದೇನೋ ಈಗ ಪ್ರೆಷರ್ಗೆ ಯಾವ ಬೇಕಾದ್ರೂ ಬಿದ್ದೋಗ್ಬೋದು. ಬಟ್ ಇಲ್ಲಿ ನೀಟಾಗಿ ಇದು ಮಾಡಿದಾರಲ್ಲ. ಅಲ್ಲ, ಈ ಎಷ್ಟು ದೊಡ್ಡ ಕಲ್ಲು ಏನ್ ಮಾಡಿದ್ದಾರೆ? ದೇವ್ರ ಮೇಲೆ ಎಲ್ಲಿ ಫುಲ್ ಒಳಗಡೆ ಇಲ್ಲಿಂದ ಒಂದು ಜಂಪ್ ಹೊಡೀರಿ ಬ್ರೋ. ಅಯ್ಯೋ ಬೇಡಪ್ಪ, ಆಮೇಲೆ ಉಲ್ಟಾ ಬಿದ್ದೋದ್ರೆ. ಗರ್ಭಗುಡಿ. ಹಾಂ, ಇಲ್ಲ ದೇವರಿರುತ್ತೆ ಇಲ್ಲಿ. ನರಸಿಂಹಸ್ವಾಮಿ ಫೋಟೋ ಇಟ್ಟಿದ್ದಾರೆ. ನರಸಿಂಹಸ್ವಾಮಿ ದೇವರೇ ಇರಬೇಕು. ಇಲ್ಲ ಮೇಲೆ. ಹಾಂ, ಮೇಲಿಂದ ಹೊಡೆದಿರೋದು ಸೋಸೋದು, ಅದಕ್ಕೆ ಬೆಳಿಗ್ಗೆ ಬರ್ತಾರೆ. ಹಾಂ, ಹೊಡೆದಾಕಿದ್ದಾರೆ, ಕಲ್ಲು ಹೊಡೆದಾಕಿದ್ದಾರೆ. ಗರ್ಭಗುಡಿ ವಿಕಿ. ಆಗಿನ ಕಾಲದಲ್ಲ ಯಾವ ಥರ ಎಲ್ಲ ಮಾಡಿದ್ರು ಫುಲ್ಲು ಎಲ್ಲ. ಇವಾಗ ಮಾಡ್ರೆ 50 ವರ್ಷನೂ ಇರಲ್ಲ, ಎಲ್ಲ ಹೊಟ್ಟೋಗುತ್ತೆ. ಹೊರಡೋಣ ಮತ್ತೆ. ಹ್ಞೂ, ಅಲ್ಲ
ಲೋಕಲ್ ಐಟ್ಸನ್ನೇ ಏನೋ ಸಿಗ್ಬೋದು, ಏನಾದರೂ ಇರುತ್ತೆ. NGOಗಳು ಕುತ್ಕೊಂಡು ಮಾಡಿಸ್ಬೇಕು. ಪಿಲ್ಲರ್ಸ್ ಏನು ಡ್ಯಾಮೇಜ್ ಆಗಿಲ್ಲ. ಇಲ್ಲಿದೆ ಇದಾಗಿ ಇಲ್ಲ, ಬಿಸಿಲೊತ್ತಲ್ಲಿ ಆಗಲ್ಲ, ಕಷ್ಟ. ಹ್ಞೂ, ಅಲ್ಲಿ ಚಪ್ಪಲಿ ಹಾಕೊಂಡು ಹೋಗೋಕ್ಕಾಗಲ್ಲ, ಬರೀ ಕಾಲಲ್ಲಿ ಹೋಗ್ಬೇಕು, ಫುಲ್ ಕಲ್ಲುಗಳಿರೋದಲ್ಲಿ. ಲೇಪಾಕ್ಷಿ ಎಲ್ಲ ಹಾಳು ಮಾಡೋದೆ, ಏನೂ ಸಿಗಲ್ಲ. ಜಾಸ್ತಿ ಹಾಳ ಇದೆಯಾ? ಓಹೋ, ಎಲ್ಲ ಒಂಥರ ಸ್ಟಾರ್ ಶೇಪ್. ಹೌದು, ಒಂದೊಂದು ಇದಕ್ಕೆ ಒಂದೊಂದು ಥರ ಮಾಡಿರ್ತಾರೆ. ಹಾಂ, ಅಗ್ದಿದ್ದಾರೆ, ನಿಧಿ ಏನಾದರೂ ಸಿಗುತ್ತೇನೋ ಅಂತ. ತುಂಬ ಹಾಳಾಗ್ದಿದ್ದಾರೆ. ಲೈನ್ ಹೋಗಿದೆ, ಮೊಬೈಲ್ ಹೋಗಿದೆ. ಎಲ್ಲ ಪ್ಲ್ಯಾನ್ ಮಾಡ್ತಿದ್ದಾರೆ ನೆಕ್ಸ್ಟ್ ಎಲ್ಲಿಗೆ ಅಂತ. ಹೋಟೆಲ್ ಪ್ರಣವ್ಗೆ ಬಂದ್ವಿ, ಸೀದಾ ಅಲ್ಲಿ ಮುಗಿಸ್ಕೊಂಡು. ಚೆನ್ನಾಗಿತ್ತು ಪೆನಗೊಂಡ ಫೋರ್ಟು. ಸೊ ಇಲ್ಲಿ ಊಟ ಮಾಡಿಕೊಂಡು ಇವಾಗ ಸೀದಾ ಮುದ್ದೇನಹಳ್ಳಿ ಅಂತ ಅಂದ್ಕೊಂಡಿದ್ದೀವಿ. ಮುದ್ದೇನಹಳ್ಳಿಗೆ ಹೋಗಿ ವಿಶ್ವೇಶ್ವರಯ್ಯ ಅವ್ರ ಮನೆ ಹತ್ರಕ್ಕೆ ಹೋಗಿ ಸ್ವಲ್ಪ ಹೊತ್ತು ಅಲ್ಲಿ ರೆಸ್ಟ್ ಮಾಡಿ ತಿರ್ಗಾ ಸೀದಾ ಅಲ್ಲಿಂದ ಬೆಂಗಳೂರಿಗೆ ಹೋಗೋಣ ಅಷ್ಟೇ. ಇವತ್ತಿನ ರೈಡ್ಗೆ ಇಲ್ಲಿಗೆ ಮುಗಿಯುತ್ತಾ ಇದೆ. ಅಲ್ಲಿಗೋಗಿ ಅಲ್ಲಿಂದ ನೆಕ್ಸ್ಟು ಅಲ್ಲಿಂದ ರಿಟರ್ನ್ ಬೆಂಗಳೂರು. ಮುದ್ದೇನಹಳ್ಳಿಗೆ ಬಂದಿದ್ದೀವಿ. ಸರ್ ಎಂ ವಿಶ್ವೇಶ್ವರಯ್ಯನವರು ಇಲ್ಲಿ ನೋಡಿ. ದಿಸ್ ಪ್ರಾಪರ್ಟಿ ಬಿಲಾಂಗ್ಸ್ ಟು ವಿಶ್ವೇಶ್ವರಯ್ಯ ನ್ಯಾಷನಲ್ ಮೆಮೋರಿಯಲ್ ಟ್ರಸ್ಟ್, ಬೆಂಗಳೂರು. ವಿಶ್ವನಾಥ್ ಟೆಕ್ನಿಕಲ್ ಬೆಳಗ್ಗೆ ಮುದ್ದೇನಹಳ್ಳಿ. ನಮ್ಮ VT ಅವ್ರು ನೋಡ್ಕೊತಿರೋದು ಇದನ್ನು ಇಲ್ಲ. 1860 ಇಂದ 1962, ಸೊ 102 ಇಯರ್ಸ್. ಅಲ್ಲಿದೆ ಸಮಾಧಿ. ಬನ್ನಿ ಒಳಗಡೆ ಹೋಗೋಣ, ಶೂಸ್ ಎಲ್ಲ ಬಿಚ್ಚಿಬಿಟ್ಟು. ಇದೇ ನೋಡಿ ವಿಶ್ವೇಶ್ವರಯ್ಯ ಅವ್ರ ಸಮಾಧಿ. ವಿಶ್ವೇಶ್ವರಯ್ಯನವ್ರದ್ದು ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಇಲ್ಲೆಲ್ಲ ಕ್ಲೀನಾಗಿದೆ. ತುಂಬ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ. ಎಲ್ಲೋದ್ರು ಬೇರೆಯವರೆಲ್ಲ? ವಿಶ್ವೇಶ್ವರಯ್ಯ ಅವ್ರ ಸಮಾಧಿ ನೋಡ್ಕೊಂಬಂದ್ವಿ. ಸೊ ಇಲ್ಲಿ ಮ್ಯೂಸಿಯಮ್ಮು ಮುದ್ದೇನಹಳ್ಳಿ. ಇಲ್ಲಿ ಒಳಗಡೆ ಫುಲ್ಲು ಅವ್ರದ್ದು ಏನೇನು ಮಾಡಿದ್ದಾರೆ ಪ್ರತಿಯೊಂದು ಇಲ್ಲಿದೆ ಒಳಗಡೆ. ಸೊ ಇದೇ ಅವ್ರ ಮನೆ ಇದ್ದಿದ್ದು.
ಹೇಳ್ತಾರಲ್ಲ ವಿಶ್ವೇಶ್ವರಯ್ಯ ಅವರು ಲೈಟ್ ಕಂಬ ಕೆಳಗಡೆ ಕೂತ್ಕೊಂಡು ಹೋಗ್ತಿದ್ರು ಅಂತ, ಇದೇ ಲೈಟ್ ಕಂಬ. ಇದೊಂದು ಆಫೀಸ್ ಥರ ಮಾಡಿಕೊಂಡು ಅವ್ರದ್ದು ಜ್ಞಾಪಕಕ್ಕೆ ಎಲ್ಲನೂ ಇಲ್ಲಿ ಸ್ಟೋರ್ ಮಾಡಿದ್ದಾರೆ. ಸೊ ಈ ಮನೇಲಿ ಇದು ಎಲ್ಲನೂ ಚೆನ್ನಾಗಿದೆ. ಸೊ ಇವಾಗ ಮುಗೀತೆಲ್ಲನೂ, ಸೀದಾ ಮನೆಗೆ ಹೋಗೋದು. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ, ಇದು ಕೂತ್ಕೊಳ್ಳೋಕ್ಕೆಲ್ಲ ಜಾಗ ಮರದ ಕೆಳಗಡೆ ಚೆನ್ನಾಗಿದೆ, ಎಲ್ಲ ಕ್ಲೀನಾಗಿ ಇಟ್ಕೊಂಡಿದ್ದಾರೆ. ಅಲ್ಲಿ ಒಂಚೂರು ಗಲೀಜಿಲ್ಲ. ಎಲ್ಲ ಆಯಿತು, ಮ್ಯೂಸಿಯಮ್ಗೆಲ್ಲ ಹೋಗಿ ಬಂದ್ವಿ. ಇವಾಗ ಸೀದಾ ಇಲ್ಲಿಂದ ಬೆಂಗಳೂರು ಕಡೆಗೆ. ಎಲ್ಲ ಇಲ್ಲೇ ಇದ್ದೇವೆ, ಬಾಯ್ಸ್ ಎಲ್ಲ ಇಲ್ಲೇ ಇದ್ದಾರೆ. ಇಲ್ಲಿಂದ ಮತ್ತೆ ಸೀದಾ ಬೆಂಗಳೂರು. ಸೊ ಇವಾಗ ರೈಡೆಲ್ಲ ಮುಗೀತು, ಸೀದಾ ಮನೆ ಹತ್ರ ಬಂದಿದ್ದೀನಿ. ಫುಲ್ ಸ್ಟ್ರೈನಾಗಿ ಹೋಗಿದೆ. ಟೋಟಲ್ 350 ಕಿಲೋಮೀಟರ್ಸ್ ಓಡಿಸಿದ್ದೀನಿ ಇವತ್ತು. ನಿದ್ದೆ ಬರ್ತಿದೆ. ಸೀದಾ ಇವಾಗ ಗಾಡಿ ಇಲ್ಲೇ ಇರಲಿ, ಹೋಗಿ ಸ್ವಲ್ಪ ಹೊತ್ತು ಒಂದು 1 ಅವರ್ 2 ಅವರ್ ಮಲ್ಕೊಂಬಿಡ್ತೀನಿ. ಆಮೇಲೆ ಬಂದು ಗಾಡಿನ ತೆಗೆದು ಒಳಗಡೆಗೆ ಹಾಕ್ತೀನಿ. ರೈಡಂತೂ ಸಕ್ಕತ್ತಾಗಿತ್ತಪ್ಪ ನಿಜವಾಗ್ಲೂ. ಆ ಫೋರ್ಟು ಕರ್ವಿಂಗ್ ಅಂತೂ ಸೂಪರ್ ಆಗಿದೆ, ಬಟ್ ಹುಷಾರಾಗಿ ಹೋಗಬೇಕು. ತುಂಬ ಜನ ಬಂದಿದ್ರು ಇವತ್ತಂತೂ, ತುಂಬ ಚೆನ್ನಾಗಿತ್ತು. ಖುಷಿ ಆಯ್ತು ಇವತ್ತು ರೈಡ್ ಹೋಗಿದ್ದಕ್ಕೆ. ಸೊ ಮತ್ತೆ ನೆಕ್ಸ್ಟ್ ಟೈಮ್ ಆ ಕಡೆ ಏನಾದರೂ ಹೋದರೆ ಟ್ರೈ ಮಾಡ್ತೀನಿ ಮತ್ತೆ ಅಲ್ಲಿಗೆ ವಿಸಿಟ್ ಮಾಡೋಕ್ಕೆ. ಇನ್ನೊಂದ್ಸಲಿ ಹೋದ್ರೂ ಏನು ಮೋಸ ಇಲ್ಲ, ಅದು ವರ್ತೆ. ಸೊ ಇವತ್ತಿನ ರೈಡು, ಆ ಗ್ಯಾಂಗು ಎಲ್ಲ ಚೆನ್ನಾಗಿತ್ತು. ಇನ್ನೇನು ಇಲ್ಲ ಹೇಳೋದು. ಫುಲ್ ಖುಷಿಯಾಗಿ ಬಂದಿದ್ದೀನಿ ಮನೆಗೆ. ಇವಾಗ ಸೀದಾ ಗಾಡಿ ಇಲ್ಲೇ ಎತ್ಕೊಳ್ಳಿ, ಹೋಗಿ ಮಲ್ಕೊಂಬಿಟ್ಟು ಆಮೇಲೆ ಇದ್ದಾಳೆ. ಸೊ ಇಲ್ಲಿಗೆ ಈ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಜೈ ಆಂಜನೇಯ.